ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಕುಂಭಮೇಳ ಭಾರತದಲ್ಲಿ ಮಹಾಕುಂಭಮೇಳದ ಸದ್ದು ಸುದ್ದಿ ಮಾಡ್ತಾಗಿದೆ. ಉತ್ತರ ಭಾರತವೇ ಈಗ ಹಿಂದೂಮಯವಾಗಿದೆ. ಸನಾತನ ಧರ್ಮದ ಪ್ರಚಾರ ನಡೀತಾಗಿದೆ. ಹೌದು, 144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾಗಿದೆ. ಈ ಮಹಾಕುಂಭಮೇಳವು ಮೌನಿ ಸ್ನಾನಕ್ಕೆ ಸಾಕ್ಷಿಯಾಗಿದೆ. ಜನವರಿ 16ರಂದು ಶಾಹಿ ಸ್ನಾನದಿಂದ ಶುರುವಾದಂತಹ ಈ ಮಹಾಕುಂಭಮೇಳ ಇವತ್ತು ಮೌನಿ ಅಮಾವಾಸ್ಯೆಗೆ ಬಂದು ತಲುಪಿದೆ. ಅಂದ್ರೆ ಇವತ್ತು 16ನೇ ದಿನ. ಆದರೆ ಮೌನಿ ಅಮಾವಾಸ್ಯೆಯ ದಿನ ಮಹಾಕುಂಭಮೇಳದಲ್ಲಿ ರಕ್ತದೋಕುಳಿಯೇ ಹರಿದಿದೆ. ಮಹಾಕುಂಭಮೇಳದಲ್ಲಿ ಅವ್ಯವಸ್ಥೆಯಿಂದಾಗಿ ಕಾಲ್ತುಳಿತ ಸಂಭವಿಸಿದೆ. ಈ ಕಾಲ್ತುಳಿತದಲ್ಲಿ 15ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾಗಿದೆ. ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಬಂದು ತ್ರಿವೇಣಿ ಸಂಗಮದಲ್ಲಿ ಗಂಗಾ ಸ್ನಾನ ಮಾಡೋದಕ್ಕೆ ಅಂತ ಜನ ಒಮ್ಮೆಲೆ ಬಂದಿದ್ರು. ಆದ್ರೆ 15 ಕೋಟಿಗೂ ಹೆಚ್ಚು ಜನ ಒಂದೇ ಕ್ಷಣಕ್ಕೆ ಒಂದೇ ಜಾಗಕ್ಕೆ ಬಂದಿದ್ರಿಂದ ಅವ್ಯವಸ್ಥೆಯ ಆಗರವಾಗಿದೆ ಅಂತ ಹೇಳಲಾಗ್ತಾಗಿದೆ. ಹಾಗಾದ್ರೆ ಕುಂಭಮೇಳದಲ್ಲಿ ಏನಾಯಿತು? ಜೊತೆಗೆ ಇದು 144 ವರ್ಷಗಳ ಬಳಿಕ ನಡೀತಾ ಇರುವ ಮಹಾಕುಂಭಮೇಳ ಅಲ್ಲ. ಇದರ ಬಗ್ಗೆ ಸುಳ್ಳು ಯಾಕೆ ಹೇಳಿತು ಉತ್ತರ ಪ್ರದೇಶ ಸರ್ಕಾರ? ಜನರನ್ನ ಆಕರ್ಷಣೆ ಮಾಡೋದಕ್ಕೆ 144 ವರ್ಷಗಳ ಮಹಾಕುಂಭಮೇಳ ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರ ಹೇಳಿದ್ಯಾಕೆ ಈ ಸುಳ್ಳನ್ನ? ಬನ್ನಿ ಈ ಎಲ್ಲ ಮಾಹಿತಿಯನ್ನ ವಿವರವಾಗಿ ನೋಡ್ತಾ ಹೋಗೋಣ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕಾಲ್ತುಳಿತದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹೌದು, ಬುಧವಾರ ನಡೆದ ಮಹಾಕುಂಭಮೇಳದ ಸಂದರ್ಭದಲ್ಲಿ ಸಂಗಮದಲ್ಲಿ ಉಂಟಾದ ಕಾಲ್ತುಳಿತದಿಂದ 15ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಅಧಿಕಾರಿಗಳ ಪ್ರಕಾರ ಮೌನಿ ಅಮಾವಾಸ್ಯೆಯೆಂದು ಪವಿತ್ರ ಸ್ನಾನಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ಸೇರಿದ್ದಾಗ ಈ ಘಟನೆ ಸಂಭವಿಸಿದೆ. ಭಕ್ತರ ನೂಕುನುಗ್ಗಲಿಗೆ ಸಂಗಮದಲ್ಲಿ ನಿರ್ಮಾಣಗೊಂಡಿದ್ದ ತಡೆಗೋಡೆ ಮುರಿದು ಹೋಗಿ ಮೇಳದ ವಿಶೇಷ ಅಧಿಕಾರಿಗಳಿಗೂ ಕೂಡ ಗಾಯಗಳಾಗಿದೆ. ಗಾಯಾಳುಗಳನ್ನ ಜಾತ್ರಾ ಪ್ರದೇಶದಲ್ಲಿರೋ ಸೆಂಟ್ರಲ್ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ಸಂಬಂಧಿಕರು ಮತ್ತು ಹಿರಿಯ ಅಧಿಕಾರಿಗಳು ಜಮಾಯಿಸಿದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತರಲಾಗಿದೆ. ಮೌನಿ ಅಮಾವಾಸ್ಯೆಯೆಂದು ನಡೆಯುವ ಅಮೃತ ಸ್ನಾನ ಮಹಾಕುಂಭಮೇಳದ ಪ್ರಮುಖ ಆಚರಣೆಯಾಗಿದೆ. ಇದಿಷ್ಟೇ ಅಲ್ಲದೆ 144 ವರ್ಷಗಳ ನಂತರ ಸಂಭವಿಸಿದ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ ಅಂತ ಹೇಳಲಾಗಿತ್ತು. ಈ ಕುಂಭಮೇಳದ ಕಾಲ್ತುಳಿತದಲ್ಲಿ 15ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದ್ದು, ಸಾವಿರಾರು ಜನರು ಗಾಯಗೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಕರ್ನಾಟಕದಿಂದಲೂ ಕೂಡ ಅನೇಕ ಜನರು ಭಕ್ತರು ಹೋಗಿದ್ದಾರೆ. ಕುಂಭಮೇಳ ನಡೆಯುವ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲೇ ಬಸ್ಗಳು, ಟ್ರ್ಯಾಕ್ಟರ್ಗಳು, ಟ್ಯಾಕ್ಸಿಗಳನ್ನ ನಿಷೇಧ ಮಾಡಲಾಗಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರಿಂದ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಲಾಗ್ತಾಗಿದೆ. ಇನ್ನು ಕರ್ನಾಟಕದಿಂದಲೂ ಕೂಡ ಅನೇಕ ಭಕ್ತರು ಹೋಗಿದ್ದಾರೆ. ಪ್ರಯಾಗ್ರಾಜ್ಗೆ ಅಂತಾನೆ ಭಾರತದ ಮೂಲೆ ಮೂಲೆಯಿಂದ ವಿಶೇಷ ರೈಲು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಇನ್ನು ಮುಂದಿನ 15 ದಿನಗಳವರೆಗೆ. ಆದ್ರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ವೆಬ್ಸೈಟ್ನ ಪ್ರಕಾರವೇ ಮುಂದಿನ ಮಾರ್ಚ್ 16ರವರೆಗೆ ಪ್ರಯಾಗ್ರಾಜ್ಗೆ ಯಾರು ಬರಬೇಡಿ ಅಂತ ವೆಬ್ಸೈಟ್ನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಅಷ್ಟರ ಮಟ್ಟಿಗೆ ಜನ ಬಂದಿದ್ದಾರೆ. ಜೊತೆಗೆ ನಾವೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ, ಕಂಟ್ರೋಲ್ ತಪ್ಪಿ ಜನ ಬರ್ತಾ ಇದ್ದಾರೆ ಅಂತ ವೆಬ್ಸೈಟ್ನಲ್ಲಿ ವಿವರಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ವ್ಯವಸ್ಥೆ ಎಲ್ಲವೂ ಕೂಡ ಇತ್ತು. ಬರೀ 45 ಕೋಟಿ ಜನರಿಗೆ ಮಾತ್ರ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಯುಪಿ ಸರ್ಕಾರ ಹೇಳಿತ್ತು. 7,500 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಪ್ರಯಾಗ್ರಾಜನ್ನ ಮೇಂಟೈನ್ ಮಾಡೋದಕ್ಕೆ ದುಡ್ಡನ್ನ ಬಳಸ್ಕೊಂಡಿದೆ. ಆದ್ರೆ ಈ ಒಂದು ಪ್ರಯಾಗ್ರಾಜ್ನಲ್ಲಿ 45 ಕೋಟಿಗೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ. ಆದ್ರೆ ಈ ವ್ಯವಸ್ಥೆಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಯುಪಿ ಸರ್ಕಾರ ಹೇಳ್ತಾಗಿದೆ. ಇನ್ನು ಇಷ್ಟೆಲ್ಲ ಮೀರಿಯೂ ಕೂಡ ನಾನು ಕುಂಭಮೇಳಕ್ಕೆ ಹೋಗ್ತೀನಿ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಹೆಂಗ್ ಹೋಗ್ಬೇಕು? ವಿಮಾನದ ಮೂಲಕ ಹೋಗ್ಬೇಕು, ಇಲ್ಲ ಅಂತಂದ್ರೆ ಟ್ರೈನ್ ಮೂಲಕ ಹೋಗ್ಬೇಕು. ಈಗಾಗಲೇ ಪ್ರಯಾಗ್ರಾಜ್ಗೆ ಹೋಗುವಂತಹ ಎಲ್ಲಾ ಟ್ರೈನ್ಗಳನ್ನ ಬಂದ್ ಮಾಡಲಾಗಿದೆ. ಇನ್ನು ವಿಮಾನದ ಕಡೆ ಬರೋದಾದ್ರೆ ವಿಮಾನಯಾನ ದರಗಳು ಕೂಡ ಗಗನಕ್ಕೇರಿವೆ ಅಂತ ಹೇಳಲಾಗ್ತಿದೆ. ಒಂದು ವರದಿಯ ಪ್ರಕಾರ ಸಾಮಾನ್ಯ ದರಕ್ಕಿಂತ ಕುಂಭಮೇಳದ ಸಮಯದಲ್ಲಿ ಸರಿಸುಮಾರು 600ರಷ್ಟು ದರ ಏರಿಕೆಯಾಗಿದೆಯಂತೆ. ಮೌನಿ ಅಮಾವಾಸ್ಯೆಯೆಂದು ಪವಿತ್ರ ಸ್ನಾನ ಮಾಡೋದಕ್ಕೆ ಜನ ಹೆಚ್ಚಾಗಿ ಬರ್ತಾಗಿದ್ದು ವಿಮಾನ ದರವೂ ಕೂಡ ಹೆಚ್ಚಾಗಿದೆ. ನೀವು ದೇಶದ ಯಾವುದೇ ಮೂಲೆಯಿಂದ ನೀವು ಪ್ರಯಾಗ್ರಾಜ್ಗೆ ಹೋಗಿ 21,000 ರೂಪಾಯಿಗಿಂತ ಹೆಚ್ಚೇ ಇದೆ. ಮುಂಬೈನಿಂದ ಪ್ರಯಾಗ್ರಾಜ್ಗೆ 22,000, ಬರಬೇಕಾದ್ರೆ 60,000 ರೂಪಾಯಿ ಇದೆ. ಇನ್ನು ಬೆಂಗಳೂರಿಂದ 26,000 ರೂಪಾಯಿ ಇದ್ರೆ ಇದಕ್ಕಿಂತ ಹೆಚ್ಚು 48,000 ಇದೆ. ಸಾಮಾನ್ಯ ದಿನಗಳಲ್ಲಿ ಈ ಪ್ರದೇಶಕ್ಕೆ ವಿಮಾನ ಪ್ರಯಾಣ ಕಮ್ಮಿ ಅಂತಂದ್ರೆ 5,000ದಿಂದ 6,000 ರೂಪಾಯಿ ಮಾತ್ರ ಇರುತ್ತೆ. ಆದ್ರೆ ಈಗ ಪ್ರಯಾಗ್ರಾಜ್ನಲ್ಲಿ 48,000 ಇಲ್ಲಿ 60,000 ಇಲ್ಲಿ ಇಷ್ಟು ಲಾಭವನ್ನ ಪಡೆದುಕೊಳ್ತಾಗಿದೆ.
ಇದೆಲ್ಲವೂ ಕೂಡ ಗಿಮಿಕ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಗಿಮಿಕ್ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಜನರನ್ನ ಆಕರ್ಷಣೆ ಮಾಡೋದಕ್ಕೆ 144 ವರ್ಷಗಳ ಬಳಿಕ ನಡೀತಾ ಇರುವ ಕುಂಭಮೇಳ ಅಂತ ಯುಪಿ ಸರ್ಕಾರ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದೆ. ಇದೇ ಸುದ್ದಿಯನ್ನ ಇಡೀ ಮಾಧ್ಯಮ ಜಗತ್ತು ಕೂಡ 144 ವರ್ಷಗಳ ಬಳಿಕ ಈ ಒಂದು ಕುಂಭಮೇಳ ನಡೀತಾ ಇದೆ ಅಂತ ಬಿಟ್ಟಿ ಪ್ರಚಾರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 144 ವರ್ಷಗಳ ಬಳಿಕ ನಡೀತಾ ಇರುವ ಕುಂಭಮೇಳ ಮಹಾಕುಂಭಮೇಳ ಇದು ಅಲ್ವಾ? ಹಾಗಾದ್ರೆ ಉತ್ತರ ಪ್ರದೇಶ ಸರ್ಕಾರ ಯಾಕೆ ಸುಳ್ಳು ಹೇಳಿತು, ತನ್ನತ್ತ ಸೆಳೆಯೋದಕ್ಕೆ ಈ ಪ್ಲಾನ್ ಅನ್ನ ಮಾಡ್ತು ಅನ್ನೋದನ್ನೇ ವಿವರವಾಗಿ ಹೇಳ್ತೀವಿ ನೋಡಿ. ಸುಳ್ಳು, ಬರೀ ಸುಳ್ಳು. ಕುಂಭಮೇಳದ ಬಗ್ಗೆ ಯುಪಿ ಸರ್ಕಾರ ಬರೀ ಸುಳ್ಳು ಹೇಳ್ತಾಗಿದೆ. ಎಲ್ಲಾ ಮೀಡಿಯಾದವರು 144 ವರ್ಷಗಳ ನಂತರ ನಡೀತಾ ಇರುವ ಈ ಮಹಾಕುಂಭಮೇಳ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಬಾರಿ ನಡೆದಂತಹ ಕುಂಭಮೇಳದಲ್ಲಿ ನಾವ್ಯಾರೂ ಹುಟ್ಟಿರಲಿಲ್ಲ. ಇನ್ನು ಮುಂದೆ ನಡೆಯುವಂತಹ 144 ವರ್ಷಗಳ ಬಳಿಕ ನಡೆಯುವಂತಹ ಕುಂಭಮೇಳದಲ್ಲಿ ನಾವ್ಯಾರೂ ಬದುಕೋರಿದಿಲ್ಲ. ಹೀಗಾಗಿ 144 ವರ್ಷಗಳ ಬಳಿಕ ನಡೀತಾ ಇರುವ ಈ ಮಹಾಕುಂಭಮೇಳ ಅತಿ ವಿಶಿಷ್ಟ ಅಂತ ಎಲ್ಲೆಡೆ ಸುದ್ದಿಯಾಗಿತ್ತು. ಆದರೆ ಇದು ಸುಳ್ಳು ಸುದ್ದಿ. ಈಗ ನಡೀತಾ ಇರುವ ಮಹಾಕುಂಭಮೇಳ 12 ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭಮೇಳ ಅಷ್ಟೇ. ಆದರೆ ಇದನ್ನ ಮಾಧ್ಯಮಗಳಾಗಿರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರಬಹುದು ಅಥವಾ ಪೊಲಿಟಿಕಲ್ ಪಾರ್ಟೀಸ್ ಆಗಿರಬಹುದು, ಇದು 144 ವರ್ಷಗಳ ನಂತರ ನಡೀತಾ ಇರುವಂತಹ ವಿಶೇಷ ಕುಂಭಮೇಳ. ಇದಕ್ಕೆ ಎಲ್ಲರೂ ಕೂಡ ಬನ್ನಿ ಅಂತ ಮಾಹಿತಿಯನ್ನ ಕೊಡ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ 144 ವರ್ಷಗಳ ಬಳಿಕ ನಡೀತಾ ಇದೆಯಲ್ಲಪ್ಪ ಅಂತಂದ್ಬಿಟ್ಟು ಇಡೀ ಭಾರತದ ಜನರು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ದಿನವೊಂದಕ್ಕೆ 15 ಕೋಟಿ 16 ಕೋಟಿ ಜನ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಪವಿತ್ರ ಸ್ನಾನ ಮಾಡೋದು ಇಲ್ಲಿ ಪ್ರಶ್ನೆಯಲ್ಲ. ಆದರೆ 144 ವರ್ಷಗಳ ಬಳಿಕ ಅಂತ ಸುಳ್ಳು ಯಾಕೆ ಹೇಳಿತು ಯುಪಿ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಅದ್ರ ಹಿಂದೆ ಒಂದು ಮಹಾ ಪ್ಲಾನ್ ಇದೆ. ಅದನ್ನೇ ರಿವೀಲ್ ಮಾಡ್ತೀವಿ ನೋಡಿ. ಇವತ್ತು ಮೌನಿ ಅಮಾವಾಸ್ಯೆ. ಈ ಮೌನಿ ಅಮಾವಾಸ್ಯೆ ಎಂದು 15 ಕೋಟಿಗೂ ಹೆಚ್ಚು ಜನರು ಒಂದೇ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದಾರೆ. ಇದರಿಂದಾಗಿ ಕಾಲ್ತುಳಿತ ಸಂಭವಿಸಿದೆ. ಈಗಾಗಲೇ 15 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಲಿಯಾದವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ. ಇಲ್ಲಿ ಎಷ್ಟೇ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಯುಪಿ ಸರ್ಕಾರ ಒಂದು ಸುಳ್ಳನ್ನ ಹೇಳಿದೆ. ಆ ಸುಳ್ಳು ಏನಂತಂದ್ರೆ 144 ವರ್ಷಗಳ ಬಳಿಕ ಈ ಮಹಾಕುಂಭಮೇಳ ನಡೀತಾ ಇದೆ ಅಂತ. ಆದ್ರೆ ಇತಿಹಾಸವನ್ನ ನೋಡಿದಾಗ ಇದು ಸುಳ್ಳು ಅಂತ ಪ್ರೂವ್ ಆಗಿದೆ. ಮಾಧ್ಯಮದವರು ಕೂಡ 144 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೀತಾ ಇದೆ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ, ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಭಕ್ತರು ಅತಿ ಹೆಚ್ಚಾಗಿ ಪ್ರಯಾಗ್ರಾಜ್ಗೆ ಹೋಗಲಿ ಅಂತ. ಹಾಗಾದ್ರೆ 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಈ ಮಹಾಕುಂಭಮೇಳ ನಿಜಾನ ಇಲ್ವಾ? ಇಲ್ಲ 12 ವರ್ಷಕ್ಕೆ ಒಮ್ಮೆ ನಡೆಯುವ ನಾರ್ಮಲ್ ಕುಂಭಮೇಳನ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಆದ್ರೆ ಸತ್ಯ ಯಾವತ್ತೂ ಸತ್ಯನೇ ಇರುತ್ತೆ. ಅದನ್ನ ತಿರುಚಿದ ಮಾತ್ರಕ್ಕೆ ಸುಳ್ಳು ಯಾವತ್ತೂ ಸತ್ಯ ಆಗೋದಿಲ್ಲ. ನಮ್ಮ ಕನ್ನಡದ ಮಾಧ್ಯಮಗಳು ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಹ 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವ ಮಹಾಕುಂಭಮೇಳ ಅಂತ ಹೇಳ್ತಾ ಇದ್ದಾವೆ. ಈ ಮೂಲಕ ಜನರನ್ನ ಕನ್ಫ್ಯೂಸ್ ಮಾಡ್ತಿದ್ದಾವೆ. ಈ ಸುದ್ದಿಯನ್ನ ಕೇಳಿ ಅದೆಷ್ಟೋ ಜನ 144 ವರ್ಷಗಳ ಬಳಿಕ ನಡೀತಾ ಇರುವಂತಹ ವಿಶೇಷ ಕುಂಭಮೇಳಕ್ಕೆ ಹೋಗಬೇಕು ಅಂತ ಕೋಟಿ ಕೋಟಿ ಜನ ಹಿಂದೂಗಳು ಅಲ್ಲಿನ ವ್ಯವಸ್ಥೆ ಏನು ಎತ್ತ ಅಂತ ನೋಡದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ರೂಪಾಯಿ ವಿಮಾನ ಟಿಕೆಟ್ ಅನ್ನ ಹಾಕಿ ಹೋಗ್ತಿದ್ದಾರೆ. ಆದ್ರೆ ಜಾಸ್ತಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಯಾಕಂತಂದ್ರೆ ಇಲ್ಲಿ ನಡೀತಾ ಇರೋದು 144 ವರ್ಷಗಳ ನಂತರ ನಡೀತಾ ಇರುವ ಕುಂಭಮೇಳ ಅಲ್ವೇ ಇಲ್ಲ. ಬದಲಿಗೆ 12 ವರ್ಷಕ್ಕೆ ಒಮ್ಮೆ ನಡೀತಾ ಇರುವ ಪೂರ್ಣ ಕುಂಭಮೇಳ. ಇಲ್ಲಿ ಇನ್ನೊಂದು ಕ್ಲಾರಿಟಿ ಏನಂತಂದ್ರೆ ಲಾಸ್ಟ್ ಅಂತಂದ್ರೆ 144 ವರ್ಷಗಳ ಹಿಂದೆ ಕುಂಭಮೇಳ ಯಾವಾಗ ನಡೆದಿತ್ತು ಗೊತ್ತಾ? 1977ರಲ್ಲಿ ನಡೆದಿತ್ತು. ಇದನ್ನ ಯಾರೋ ಹೇಳಿದ್ದು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದನ್ನ ಪ್ರಯಾಗ್ರಾಜ್ ಅಫಿಷಿಯಲ್ ಪೇಜ್ ಒಳಗೆ ಒಂದು ವಿಡಿಯೋವನ್ನ ಹಾಕಲಾಗಿದೆ. ಈ ವಿಡಿಯೋದಲ್ಲಿ ಈ ಬಗ್ಗೆ ಕ್ಲಿಯರ್ ಆಗಿ ಹೇಳಲಾಗಿದೆ. ಅದೇನಂತಂದ್ರೆ ಅವತ್ತು ನಡೀತಾ ಇದ್ದ ಕುಂಭಮೇಳ 144 ವರ್ಷಗಳ ನಂತರ ನಡೀತಾ ಇರುವ ಮಹಾಕುಂಭಮೇಳ ಅಂತ ಉಲ್ಲೇಖ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಅಂದಿನ ದಿನಪತ್ರಿಕೆಗಳು ಸಹ ಇದನ್ನೇ ಉಲ್ಲೇಖ ಮಾಡಿದ್ವು. 1977ರಲ್ಲಿ 144 ವರ್ಷಗಳ ಬಳಿಕ ಕುಂಭಮೇಳ ನಡೀತಾ ಇದ್ರೆ ಅಲ್ಲಿಂದೀಚೆಗೆ 144 ವರ್ಷಗಳ ನಂತರ ಕುಂಭಮೇಳ ನಡಿಬೇಕಿತ್ತು. ಇದರ ಬಗ್ಗೆ ಒಂದ್ಸರ್ತಿ ಲೆಕ್ಕ ಹಾಕಿ ನೋಡೋಣ. 1977 2025 ಅಂದ್ರೆ 48 ವರ್ಷ ಆಗಿದೆ. ಅಂದ್ರೆ ಕಳೆದ ಕುಂಭಮೇಳವು 1977ರಲ್ಲಿ ನಡೆದಿತ್ತು. ಅಲ್ಲಿಂದ ಈಚೆಗೆ 2025 ಅಂತಂದ್ರೆ ಜಸ್ಟ್ 48 ವರ್ಷ ಅಷ್ಟೇ ಆಗಿದೆ. ಅಲ್ಲಿಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರತ್ತೆ. ಈಗ ನಡೀತಾ ಇರೋ 144 ವರ್ಷದ ಬಳಿಕ ನಡೀತಾ ಇರುವ ಮಹಾಕುಂಭಮೇಳ ಅಲ್ಲ, ಬದಲಿಗೆ ಎಂದಿನಂತೆ 12 ವರ್ಷಕ್ಕೆ ಒಮ್ಮೆ ನಡೆಯುವ ಮಹಾಕುಂಭಮೇಳ ಅಂತ. ಹಾಗಾದ್ರೆ ಈ ಟಿವಿ ಮಾಧ್ಯಮಗಳು ಆಗಿರಬಹುದು ಇಲ್ಲ ರಾಜಕಾರಣಿಗಳಾಗಿರಬಹುದು ಯಾಕೆ ಈ ಸುಳ್ಳು ಸುದ್ದಿಯನ್ನ ಪದೇ ಪದೇ ಹೇಳ್ತಾ ಇದ್ದಾವೆ ಅನ್ನೋದರ ಹಿಂದೆಯೂ ಕೂಡ ಒಂದು ಗಿಮಿಕ್ ಇದೆ. ಅದೇನಂತಂದ್ರೆ ಕಮರ್ಷಿಯಲ್, ವ್ಯಾಪಾರ, ಆರ್ಥಿಕ ಅಭಿವೃದ್ಧಿ.
2019ರವರೆಗೆ ಎಲ್ಲವೂ ಸರಿಯಾಗಿ ನಡೆದುಕೊಂಡು ಬರ್ತಾ ಇತ್ತು. ಆದರೆ 2019ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ಒಂದು ದೊಡ್ಡ ಬದಲಾವಣೆಯನ್ನ ಮಾಡುತ್ತೆ ಈ ಕುಂಭಮೇಳದ ವ್ಯವಸ್ಥೆಯಲ್ಲಿ. 2019ರಲ್ಲಿ ಈ ಪದ್ಧತಿಯ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ಅರ್ಧ ಕುಂಭಮೇಳ ನಡಿಬೇಕಾಗಿತ್ತು. ಆದರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಇದ್ದಕ್ಕಿದ್ದಂತೆ ಅರ್ಧ ಕುಂಭಮೇಳದ ಹೆಸರನ್ನ ಜಸ್ಟ್ ಕುಂಭಮೇಳ ಅಂತ ಅಷ್ಟೇ ಮಾಡ್ತಾರೆ. ಈ ರೀತಿ 12 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಕುಂಭಮೇಳವನ್ನ ಮಹಾಕುಂಭಮೇಳ ಅಂತ ಕರಿತೀವಿ ಅಂತ ಘೋಷಣೆ ಮಾಡಿದ್ರು. ಹೀಗಾಗಿ 2019ರ ಅರ್ಧ ಕುಂಭಮೇಳವು ಕುಂಭಮೇಳ ಅಂತ ಕರೆಸ್ಕೊಳ್ಳುತ್ತೆ. ಈಗ 2025ರ ಈ ಕುಂಭಮೇಳ ಮಹಾಕುಂಭಮೇಳ ಅಂತ ಮರುನಾಮಕರಣ ಮಾಡಲಾಗತ್ತೆ. ಯುಪಿ ಸರ್ಕಾರ ಈ ಹೆಸರು ಚೇಂಜ್ ಮಾಡೋದಕ್ಕೂ ಕೂಡ ವಿಪಕ್ಷಗಳು ಸೇರ್ಕೊಂಡಂತೆ ಅನೇಕ ಸಾಧು ಸಂತರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಸನಾತನ ಧರ್ಮ ಪವಿತ್ರ ಧರ್ಮ, ಪವಿತ್ರ ವೇದ ಗ್ರಂಥಗಳ ಪದ್ಧತಿಯಂತೆಯೇ ನಡಿಬೇಕು, ಇದನ್ನ ನಾವು ಒಪ್ಪೋದಿಲ್ಲ ಅಂತ ಸರ್ಕಾರವನ್ನ ವಿರೋಧ ಮಾಡಿತ್ತು. ಅದನ್ನ ಯಾರಿಂದಲೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ಸರ್ಕಾರ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ, ಆದ್ರೆ ನಾವು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ತಮ್ಮ ಪದ್ಧತಿಯನ್ನ ಐಘೋರಿಗಳು ಆಗಿರಬಹುದು ಅಥವಾ ನಾಗಾ ಸಾಧುಗಳು ತಮ್ಮ ತಮ್ಮ ಪದ್ಧತಿಯಂತೆ ಈ ಸರ್ತಿ ಕುಂಭಮೇಳವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಯಾರೊಬ್ರು ಕೂಡ ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕು, ಯಾವ ಅಘೋರಿ ಆಗಿರಬಹುದು ನಾಗಾ ಸಾಧು ಆಗಿರಬಹುದು 144 ವರ್ಷಗಳ ಬಳಿಕ ನಡೀತಾ ಇರುವ ಈ ಕುಂಭಮೇಳ ಅಂತ ಎಲ್ಲಿಯೂ ಕೂಡ ತುಟುಕ್ ಪಿಟುಕಂದಿಲ್ಲ, ಬಾಯಿ ಬಿಟ್ಟಿಲ್ಲ. ಸುಳ್ಳು, ಬರೀ ಸುಳ್ಳು. ಯಾಕೆ ಈ ಹೆಸರನ್ನ ಬದಲಾಯಿಸಲಾಯಿತು, ಯಾಕೆ ಈ ಸರ್ಕಾರ ದೊಡ್ಡ ಸುಳ್ಳನ್ನ ವಿಶ್ವಕ್ಕೆ ಹಬ್ಬಿಸ್ತು ಅನ್ನೋದಂತ ನೋಡೋದಾದ್ರೆ ಇದ್ರ ಹಿಂದೆ ದುಡ್ಡು, ಆರ್ಥಿಕ ಸ್ಥಿತಿಗತಿ ಜೊತೆಗೆ ವ್ಯಾಪಾರ. ಜನರನ್ನ ಹೆಚ್ಚು ಆಕರ್ಷಣೆ ಮಾಡಲಿ, ಟೂರಿಸಂ ಆದಾಯ ಹೆಚ್ಚಿಸುವುದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿತ್ತು ಅಂದಿನ ಯುಪಿ ಸರ್ಕಾರ, ಅಂದ್ರೆ 2019ರ ಯುಪಿ ಸರ್ಕಾರ. ಅಲ್ಲದೆ ಪೊಲಿಟಿಕಲ್ ಲೆಕ್ಕಾಚಾರವೂ ಕೂಡ ಇದ್ದಂತೆ ಕಾಣಿಸ್ತಾ ಇತ್ತು. ಇಲ್ಲಿ ಗಮನಿಸಬೇಕಾಗಿರೋದು ಇನ್ನೊಂದು ಅಂಶ ಏನಂತಂದ್ರೆ ಯುಪಿ ಸರ್ಕಾರದ ಕುಂಭಮೇಳ ವೆಬ್ಸೈಟ್ ಅಲ್ಲೂ ಕೂಡ ಈ ಬಾರಿ ನಡೀತಾ ಇರೋದು 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವ ಮಹಾಕುಂಭಮೇಳ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದ್ರೆ ಮಾಧ್ಯಮಗಳು ಮಾತ್ರ ಇದು 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವ ಕುಂಭಮೇಳ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದೆ. ಹಾಗಾದ್ರೆ ಯುಪಿ ಸರ್ಕಾರದ ಪ್ಲಾನ್ ಏನಾಗಿದೆ ಗೊತ್ತಾ? ಮೊದಲೇ ಹೇಳಿದಂತೆ 144 ವರ್ಷಗಳ ಬಳಿಕ ಕುಂಭಮೇಳ ಅಂತಂದ್ರೆ ಇಲ್ಲಿಗೆ ಕೋಟ್ಯಾಂತರ ಜನ ಬರ್ತಾರೆ, ಇದರಿಂದ ಖಜಾನೆ ಭರ್ತಿಯಾಗತ್ತೆ. ಇದು ಹೇಗಂತಂದ್ರೆ 2019ರಲ್ಲಿ ಕುಂಭಮೇಳ ನಡೆದಿತ್ತು, ಈ ಬಾರಿ ನಡೀತಾ ಇರೋದು 12 ವರ್ಷಗಳಿಗೆ ಒಮ್ಮೆ ಮಹಾಕುಂಭಮೇಳ. ಹಿಂದಿನ ಬಾರಿ ಕುಂಭಮೇಳದಲ್ಲಿ 24 ಕೋಟಿ ಮಂದಿ ಭಾಗವಹಿಸಿದ್ರು. ಈ ಬಾರಿ ಮಹಾಕುಂಭಮೇಳ ಅಂತ ಹೇಳಿದ್ರೆ 45 ಕೋಟಿ ಮಂದಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಅದಕ್ಕೆ ತಕ್ಕಂತೆ ಉತ್ತರ ಪ್ರದೇಶ ಸರ್ಕಾರವೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬರೋಬ್ಬರಿ 7,500 ಕೋಟಿ ರೂಪಾಯಿ ಬಜೆಟ್ ಅನ್ನ ಹಾಕಿ ಖರ್ಚನ್ನ ಮಾಡಿ 2 ಲಕ್ಷ ಕೋಟಿ ರೂಪಾಯಿಯನ್ನ ತೆಗೆಯುವುದಕ್ಕೆ ಯುಪಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈ 45 ದಿನಗಳ ಮಹಾಕುಂಭಮೇಳವು ಜಗತ್ತಿನ ಅತ್ಯಧಿಕ ಜನರನ್ನ ಸೇರುವ ಬೃಹತ್ ಕಾರ್ಯಕ್ರಮವಾಗಿ ಪರಿಣಮಿಸಿದೆ. ಜನವರಿ 13ರಿಂದ ಆರಂಭವಾದ ಈ ಕುಂಭಮೇಳ 45 ದಿನಗಳಲ್ಲಿ 400 ದಶಲಕ್ಷ ಅಂತಂದ್ರೆ 40 ಕೋಟಿ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಇನ್ನು ಯಾವ್ಯಾವ ವಿಭಾಗದಿಂದ ಎಷ್ಟೆಷ್ಟು ದುಡ್ಡು ಬರುವ ಸಾಧ್ಯತೆ ಇದೆ, ಆದಾಯ ಪ್ರಮಾಣ ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ದಿನಸಿಯಿಂದ 4,000 ಕೋಟಿ ರೂಪಾಯಿ, ಖಾದ್ಯ ತೈಲದಿಂದ 1,000 ಕೋಟಿ ರೂಪಾಯಿ, ತರಕಾರಿಯಿಂದ 2,000 ಕೋಟಿ, ಹಾಸಿಗೆ ಬೆಡ್ಶೀಟ್ಗಳು ಇತರೆ ಗೃಹೋಪಯೋಗಿ ವಸ್ತುಗಳಿಂದ 500 ಕೋಟಿ ರೂಪಾಯಿ, ಹಾಲು ಉತ್ಪಾದಕ ಮತ್ತು ಇತರೆ ಡೈರಿ ಉತ್ಪನ್ನಗಳಿಂದ 4,000 ಕೋಟಿ ರೂಪಾಯಿ ಮತ್ತು ಆತಿಥ್ಯದಿಂದ 2,500 ಕೋಟಿ ರೂಪಾಯಿ ಆದಾಯ ಗಳಿಸಲಿದೆ ಉತ್ತರ ಪ್ರದೇಶ ಸರ್ಕಾರ. ಮಹಾಕುಂಭಮೇಳ 2025ರಲ್ಲಿ ಬೃಹತ್ ಪ್ರಮಾಣದಲ್ಲಿ ಆರ್ಥಿಕ ಮತ್ತು ವ್ಯಾಪಾರ ಚಟುವಟಿಕೆಗಳು ನಡೆಯುವುದಕ್ಕೋಸ್ಕರ 144 ವರ್ಷಗಳ ಬಳಿಕ ನಡೀತಾ ಇರುವ ಮಹಾಕುಂಭಮೇಳ ಅಂತ ಸುಳ್ಳು ಪ್ರಚಾರವನ್ನ ಮಾಡಿದೆ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಅಂತೆ. ಇನ್ನು ಕೇಂದ್ರ ಸರ್ಕಾರ ಮತ್ತು ಯುಪಿ ರಾಜ್ಯ ಸರ್ಕಾರದಿಂದ 7,500 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಪ್ರಯಾಗ್ರಾಜ್ ಕುಂಭಮೇಳವನ್ನ ಆಯೋಜನೆ ಮಾಡಲಾಗಿದ್ದು 7,500 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿಯನ್ನ ಆದಾಯ ಗಳಿಸುವ ಪ್ಲಾನ್ ಅನ್ನು ಹೊಂದಿದೆ ಯುಪಿ ಸರ್ಕಾರ. ಅದೇನೇ ಆಗಲಿ, ತಮ್ಮ ವ್ಯಾಪಾರ ಆರ್ಥಿಕ ಅಭಿವೃದ್ಧಿಗಾಗಿ ಈ ತರಹ ಸುಳ್ಳು ಹೇಳಿ ಹಿಂದೂ ಸನಾತನ ಧರ್ಮದ ಆಚಾರ ವಿಚಾರಗಳನ್ನ ಬಳಸ್ಕೊಳ್ಬಾರ್ದು ಅನ್ನೋದೇ ಹಿಂದೂ ಸನಾತನ ಧರ್ಮದವರ ಒಂದು ಬೇಡಿಕೆಯಾಗಿದೆ, ಒಂದು ರಿಕ್ವೆಸ್ಟ್ ಆಗಿದೆ. ಯುಪಿ ಸರ್ಕಾರ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.